ಎಲ್ರಿಗೂ ನಮಸ್ತೆ. ಇದು ನಾನು ಮಾಡಿಸ್ತಿರೋ ಹೊಸ ಪ್ರಾಜೆಕ್ಟು. ನಮ್ಮ ಮನೆ ಹತ್ರ ಕುರಿ ಶೆಡ್ಡು ಮತ್ತು ಕೋಳಿಗೋಸ್ಕರ ಮಾಡಿಸ್ತಾಯಿದ್ದೀನಿ. ಕೆಳಗಡೆಗೆ ಕೋಳಿ ಸಾಕೋದು, ಮೇಲ್ಗಡೆಗೆ ಕುರಿ ಸಾಕೋದು ಅಂತ ಅಂದ್ಬಿಟ್ಟು ಮಾಡಿಸ್ತಾಯಿದ್ದೀನಿ. ಇದು ಬಂದು ನಮ್ಮ ಮನೆ. ನೋಡಿ, ಒಳಗಡೆಗೆ 2 ಪಾರ್ಟೇಷನ್ ಮಾಡ್ಕೊಂಡಿದ್ದೀವಿ. ಈ ಸೈಡು ಎಲ್ಲ ಗೋಡೌನ್ ಹುಲ್ಲು ಮತ್ತು ಜೋಳ ಏನಾರು ಹಾಕೊಳೋಕ್ಕೆ, ಮತ್ತು ಇದಕ್ಕೆ ಬಂದು ಕೋಳಿಗೆ ಇದಕ್ಕೆಲ್ಲ ಮೆಶ್ ಹೊಡಿಸ್ತೀನಿ. ಇಲ್ಲಿ ಡೋರ್ ಬರುತ್ತೆ, ಮತ್ತು ಕೋಳಿ ಹೊರಗಡೆ ಹೋಗೋಕ್ಕೆ ಅಲ್ಲಿ ಗ್ಯಾಪ್ ಇಟ್ಟಿದ್ದೀವಿ ನೋಡಿ, ಅಲ್ಲಿ ಹೊರಗಡೆ ಹೋಗ್ತದೆ. ಇದು ಬಂದು ಮೇಲ್ಗಡೆ ಕುರಿ ರೀಸಸ್ ಏನಾದರೂ ಮಾಡಿದ್ರೆ ಅದ್ರದ್ದು ನೀರು ಹೊಡೆದ್ರೆ ಈ ಹೊಳೆಯಲ್ಲಿ ಬಂದು ಇಲ್ಲಿ ಆಚೆ ಕಡೆ ಬೀಳುತ್ತೆ. ಇಲ್ಲಿಂದ ಕೆಳಗಡೆ ಪೈಪ್ ತೊಗೊತೀವಿ. ಇದನ್ನು ಕಂಪ್ಲೀಟ್ ಆಗಿಲ್ಲ, ಕೆಲಸ ನಡೀತಾ ಇದೆ. ಹೀಗೆ ಮುಂದೆ ಆ ನೆಲದೊಳಗಾಗಿಸಿ ಇಲ್ಲಿ ಒಂದು ಚೇಂಬರ್ ಮಾಡಿಸ್ತೀನಿ, ಕುರಿದು ಗಂಜಲ ತುಂಬ್ಕೊಳಕ್ಕೆ ಮತ್ತು ನೀರು ತೊಳೆದಿದೆಲ್ಲನ ಅದನ್ನು ತೋಟಕ್ಕೆ ಕೊಡ್ಕೊಬೋದು ಆಮೇಲೆ. ಮತ್ತು ಇಲ್ಲಿ ಕೋಳಿದು ಮೆಸ್ಸು ಹೊಡೆಸ್ತೀನಿ. ಹಿಂಗೆ ಗೋಡೆ ಪಕ್ಕದಲ್ಲೇ ಮೆಸ್ಸು ಎರಡೆರಡು ಹೊಡೆಸಿದ್ರೆ ಆ ಕಡೆ ತೋಟ ಇದೆ, ಹಂಗೆ ಕೋಳಿ ಹಂಗೆ ಹೋಗ್ತವೆ ಮತ್ತು ಹಂಗೆ ಬರ್ತವೆ, ಎಲ್ಲೂ ಹೊರಗಡೆ ಬರೋಲ್ಲ. ಇದಾದಮೇಲೆ ಇಲ್ಲಿ ಗೋಡೆ ಪಕ್ಕದಲ್ಲಿ ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ ಹಾಕಿ ಮೇಲ್ಗಡೆಗೆ ಕುರಿ ಒಳಗೆ ತೊಗೋಕ್ಕೆ ಮಾಡಿಸ್ತಾಯಿದ್ದೀನಿ. ಇದನ್ನು ಕೆಲಸ ನಡೀತಾ ಇದೆ. ಆ ಕೆಲಸ ಮಾಡ್ತಾ ಇರೋರು ಚನ್ನಪಟ್ಟಣದವರು, ನೀವು ನೋಡಿದ್ದೀರ ಅವ್ರನ್ನ, ಚೋಟು ಅಂತಂದ್ಬಿಟ್ಟು, ಚೋಟು ಬಾಯಿ ಅಂತಂದ್ಬಿಟ್ಟು. ಅವ್ರದ್ದು ಒಂದು ವೀಡಿಯೋ ಮಾಡಾಕ್ತೀನಿ ನಿಮಗೆ, ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಹೇಗಿದೆ. ಇದು ಮೇಲ್ಗಡೆ ಕೆಳಗಡೆ ಶೀಟು, ಕುರಿ ಪಿಚ್ಕೆ ಇದ್ರ ಮೇಲೆ ಬೀಳಲ್ಲ. ಇಲ್ಲೊಂದು ನಾನು ಥ್ರೆಡ್ ವೀಲ್ ಮಾಡಿಸಿದ್ದೀನಿ, ತೋರಿಸ್ತೀನಿ ರೀ. ಆ ಥ್ರೆಡ್ ವೀಲು ಇಲ್ಲಿದೆ ನೋಡಿ. ಇದು ರೊಟೇಷನ್ ಆಗುತ್ತೆ, ಇದ್ರಕ್ಕೆ ಜಾಲರ ಬರುತ್ತೆ ಸಣ್ಣದು. ಪಿಚ್ಕೆ ಎಲ್ಲ ಜಾಲರದ ಮೇಲೆ ಕೂತ್ಕೊಳುತ್ತೆ. ಹತ್ತು ಕಡೆಯಿಂದ ರೊಟೇಷನ್ ಮಾಡಿದ್ರೆ ಅಲ್ಲಿದೆ ನೋಡಿ ಪೈಪು, ಆ ಕಡೆಯಿಂದ ಈ ಕಡೆಗೆ ಗೊಬ್ಬರ ಬಂದು ಕುರಿ ಪಿಚ್ಕೆ ಬಂದು ಲಾಸ್ಟಿಗೆ ಬೀಳುತ್ತೆ. ಈ ಥರ ಸಿಸ್ಟಮಾಗಿ ಮಾಡಿಸಿದ್ದೀನಿ. ಮೇಲ್ಗಡೆಗೆ ಇನ್ನೂ ಅದು ಪಾರ್ಟೇಷನ್ ಮಾಡಿಲ್ಲ, ಇನ್ನೂ ಕೆಲಸ ನಡೀತಾ ಐತೆ. ಕೆಲಸ ಎಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ವಿಡಿಯೋ ಹಾಕ್ತೀನಿ ನೋಡಿ. ಯಾರಿಗೆ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇದೆ ಅವರು ಚೋಟು ಬಾಯಿ ಅವ್ರದ್ದು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸನ. ಇಲ್ಲ ನೀವು ಆನ್ಲೈನೆಲ್ಲ ಸರ್ಚ್ ಮಾಡ್ಬೋದು, ಚೋಟು ಬಾಯಿ ಅಂತ ಅಂದ್ಬಿಟ್ಟು. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಾನು ಕೂಡ ಆನ್ಲೈನಲ್ಲೇ ಅವ್ರದ್ದು ನೋಡಿ ಕರೆಸಿದ್ದು. ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ ಕೆಲಸ. ಥ್ಯಾಂಕ್ ಯು.